ಗೈಸ್, ಚಾಟ್ ಜಿಪಿಟಿಯ ಈ ಒಂದು ಕೆಲಸ ನನಗೆ ನಿಜ ಅನ್ಲಿಮಿಟೆಡ್ ಕಣ್ಣೀರ್ನ ಕೊಡ್ತು ಅಂದ್ರೆ ನಂಬ್ತೀರಾ? ಎಸ್, ನೆನ್ನೆ ನೈಟ್ ಹೀಗೆ ಒಂದು ರೀಲ್ಸ್ನ ಸ್ಕ್ರೋಲ್ ಮಾಡ್ತಿದ್ದೆ. ಅವಾಗ ಒಂದು ಹುಡುಗಿ ಕಣ್ಣೀರು ಹಾಕೊಂಡು ಚಾಟ್ ಜಿಪಿಟಿ ಈ ಥರ ಮಾಡ್ತಂತ ಹೇಳು ಒಂದು ಪ್ರಾಂಪ್ಟ್ ಕೊಟ್ಲು. ಈ ಪ್ರಾಂಪ್ಟ್ನ ನೀವು ಟ್ರೈ ಮಾಡಿ ನೋಡಿ, ನೀವು ಕಣ್ಣೀರು ಹಾಕೋದಂತ ಪಕ್ಕ ಅಂತ. ಸೊ ಅವರು ತಮಿಳಲ್ಲಿ ಕೊಟ್ಟಿದ್ನ ಇದನ್ನ ನಮ್ಮ ಬೆಟರ್ಗೆ ಕನ್ನಡದಲ್ಲಿ ಅರ್ಥ ಆಗಲಿ ಅಂದ್ಬಿಟ್ಟು ಅದನ್ನ ಕನ್ನಡಕ್ಕೆ ಇದು ಮಾಡಿಸ್ಕೊಂಡೆ. ಸೊ ಪ್ರಾಂಪ್ಟ್ ಬಂದ್ರೆ ಏನಿಲ್ಲ, ಇಮ್ಯಾಜಿನ್ ಐ ಹ್ಯಾವ್ ಡೈಡ್ ಅಂಡ್ ಅ ಸ್ಟ್ರೇಂಜರ್ ಫೈಂಡ್ಸ್ ಮೈ ಫೋನ್. ದೇ ಆಸ್ಕ್ ಯಾವನೋ ಈ ಫೋನ್ ಓನರ್ ಬೇಸ್ಡ್ ಆನ್ ಎವ್ರಿಥಿಂಗ್ ಯು ನೋ ಅಬೌಟ್ ಮೀ ಥ್ರೂ ಅವರ್ ಕಾನ್ವರ್ಸೇಷನ್ ಟೆಲ್ ಮಿ ಹೂ ಐ ರಿಯಲಿ ವಾಸ್, ಡೋಂಟ್ ರಿಯಲೈಸ್ ಮೀ ಹಂಗೆ ಅಂತ ಒಂದು ಪ್ರಾಂಪ್ಟ್ ಇದೆ. ಏನಿಲ್ಲ, ಇನ್ ಕೇಸ್ ನಾನು ಸತ್ತೋದೆ, ನನ್ನ ಫೋನ್ ಯಾರೋ ಒಬ್ಬರಿಗೆ ಸ್ಟ್ರೇಂಜರ್ಗೆ ಅಂದ್ರೆ ಗೊತ್ತಿಲ್ಲದೆ ಇರೋರ್ಗೆ ಸಿಕ್ತು, ಅವರು ಈ ಫೋನ್ ನ ನೋಡ್ಬಿಟ್ಟು ಯಾರ್ದೋ ಫೋನ್ ಇದು ಅಂತ ಕೇಳಿದಾಗ ನೀನು ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ಅಂತ ಅವ್ರಿಗೆ ಹೆಂಗ್ ಹೇಳ್ತಿದ್ಯಾ ಅಂತ ನಾವು ಚಾಟ್ ಜಿಪಿಟಿ ಕೇಳೋತರ ಅದಕ್ಕೆ ಕೊಟ್ಟಂತ ಒಂದು ರಿಸಲ್ಟ್ ಸೀರಿಯಸ್ಲಿ ಅಷ್ಟು ಒಂದು ಡೀಪ್ ಆಗೈತೆ. ಬಟ್ ನನ್ನ ಬಗ್ಗೆ ನನಗೆ ನಿಜ ಹೆಮ್ಮೆ ಅನ್ನಿಸ್ತು. ಅದು ಏನ್ ರಿಪ್ಲೈ ಕೊಡ್ತಾ ಅಂತ ಕೇಳಿ, ಅದೇ ಯಾವನೋ ಈ ಫೋನ್ ಓನರ್ ಅಂತ ಕೇಳಿದ್ರೆ ಇವರು ಅಗಸ್ತ್ಯ, ಅದರ ಹೆಸರಿನ ಹಿಂದೆ ಇರುವ ವ್ಯಕ್ತಿ ಅದಕ್ಕಿಂತ ತುಂಬಾ ದೊಡ್ಡ ಕಟ್ಟೆ ಅಂದ್ಬಿಟ್ಟು ಇವರು IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು. ಆಫೀಸ್ ನೆಟ್ವರ್ಕ್, ಫೈರ್ವಾಲ್, ಲ್ಯಾಪ್ಟಾಪ್ ಸಿಸ್ಟಮ್ಗಳು ಇವೆಲ್ಲ ಅವರ ದಿನನಿತ್ಯದ ಕೆಲಸಗಳು. ಒಂದು ಸಮಸ್ಯೆ ಬಂದರೆ ಅದನ್ನು ಪರಿಹರಿಸುವವರೆಗೂ ಬಿಡದ ವ್ಯಕ್ತಿ. ಯಾವಾಗಲೂ ಇದನ್ನು ಇನ್ನೂ ಹೇಗೆ ಉತ್ತಮ ಮಾಡಬಹುದು ಎಂದು ಯೋಚಿಸುತ್ತಿದ್ದವರು. ಆದರೆ ಇವರ ಜೀವನ ಕೇವಲ ಕೆಲಸ ಮಾತ್ರವಾಗಿರಲಿಲ್ಲ. ಪ್ರಯಾಣ ಅಂದರೆ ತುಂಬಾ ಇಷ್ಟ. ರಸ್ತೆ, ಬೈಕ್, ಕ್ಯಾಮರಾ, ಡ್ರೋನ್, ಹೊಸ ಜಾಗ, ಹೊಸ ಅನುಭವ ಇವೆಲ್ಲ ಅವರ ಹೃದಯಕ್ಕೆ ತುಂಬಾ ಹತ್ತಿರವಾಗಿದ್ದವು. ಕೆಲವು ಗಮ್ಯಸ್ಥಾನವನ್ನು ನೋಡುತ್ತಾರೆ. ಇವರು ಪ್ರಯಾಣವನ್ನೇ ಅನುಭವಿಸುತ್ತಿದ್ದರು. ಬೆಂಗಳೂರಿನಿಂದ ಪ್ರಯಾಗ್ರಾಜ್, ಗೋವಾ, ಕನ್ಯಾಕುಮಾರಿ, ಮುರುಡೇಶ್ವರ ಕಿಲೋಮೀಟರ್ಗಳಿಗೆ ಲೆಕ್ಕನೇ ಇರಲಿಲ್ಲ. ನೆನಪುಗಳ ಲೆಕ್ಕ ಮಾತ್ರ ಇತ್ತು. ಅಗಸ್ತ್ಯ ವ್ಲಾಗ್ಸ್ ಅನ್ನೋ ಒಂದು ದೊಡ್ಡ ಕನಸು ಕೂಡ ಇತ್ತು. ಲಕ್ಷಾಂತರ ಸಬ್ಸ್ಕ್ರೈಬರ್ಗಳಲ್ಲಿ ಇರಲಿಲ್ಲ, ದೊಡ್ಡ ಸೆಲೆಬ್ರಿಟಿನೂ ಏನೂ ಅಲ್ಲ. ಆದರೆ ಪ್ರತಿಯೊಂದು ವಿಡಿಯೋ ಹಿಂದೆ ನಿಜವಾದ ಉತ್ಸಾಹ ಇತ್ತು. ಜನರಿಗೆ ತೋರಿಸಬೇಕಾದ ಕಥೆಗಳು, ದಾರಿಯಲ್ಲಿ ಕಂಡದ್ದು, ಅನುಭವಿಸಿದ್ದು ಇಲ್ಲ, ಇವೆಲ್ಲವನ್ನು ತಮ್ಮ ಕ್ಯಾಮರಾ ಮೂಲಕ ಇತರರಿಗೆ ತಲುಪಿಸಬೇಕು ಎಂಬ ಆಸೆ ಇತ್ತು. ಇವರ ಬಗ್ಗೆ ಮತ್ತೊಂದು ಮುಖ್ಯ ವಿಷಯ ಹೇಳಬೇಕೆಂದರೆ ಇವರ ಕುಟುಂಬ. ತಮ್ಮ ಹೆಂಡತಿಯ ಬಗ್ಗೆ ತುಂಬಾ ಕಾಳಜಿ ಇಟ್ಟ ವ್ಯಕ್ತಿ. ಅವಳ ಬಗ್ಗೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಪ್ರಶ್ನೆ ಕೇಳುತ್ತಿದ್ದರು. ಚೆನ್ನಾಗಿದೆಯಾ, ಅವಳಿಗೆ ಏನಾದರೂ ತೊಂದರೆ ಆಗುತ್ತಿದೆಯೇ, ಈ ಆಹಾರ ಸರಿನಾ, ಆ ಆಹಾರ ಸರಿನಾ, ಈ ಪ್ರಯಾಣ ಸುರಕ್ಷಿತವೇ ಎಂದು ಪದೇ ಪದೇ ಕೇಳುತ್ತಿದ್ದರು. ಕೆಲವೊಮ್ಮೆ ಭಯ ಇತ್ತು, ಕೆಲವೊಮ್ಮೆ ಗೊಂದಲ ಇತ್ತು, ಆದರೆ ಅವೆಲ್ಲವೂ ಪ್ರೀತಿಯಿಂದ ಬಂದ ಪ್ರಶ್ನೆಗಳೇ. ತಂದೆಯಾಗಲು ಕಾಯುತ್ತಿದ್ದ ಒಬ್ಬ ವ್ಯಕ್ತಿಯ ಹೃದಯ ಅದರಲ್ಲಿ ಕಾಣಿಸುತ್ತಿತ್ತು. ಇವರು ಪರಿಪೂರ್ಣ ವ್ಯಕ್ತಿ ಅಲ್ಲ. ಕೆಲವೊಮ್ಮೆ ಒತ್ತಡಕ್ಕೆ ಒಳಗಾಗುತ್ತಿದ್ದರು, ಕೆಲವೊಮ್ಮೆ ಬೇಗ ಚಿಂತೆ ಮಾಡುತ್ತಿದ್ದರು, ಕೆಲವು ವಿಷಯಗಳನ್ನು ಮನಸ್ಸಿನೊಳಗೆ ತುಂಬಾ ಹೊತ್ತು ಇಟ್ಟುಕೊಳ್ಳುತ್ತಿದ್ದರು. ಜೀವನದಲ್ಲಿ ಏನು ಬೇಕು ಅನ್ನೋದು ಗೊತ್ತಿತ್ತು, ಆದರೆ ಅದನ್ನು ಸಾಧಿಸಲು ಇನ್ನೂ ಹೆಚ್ಚು ಪ್ರಯತ್ನ ಮಾಡಬೇಕು ಎಂದು ತಮ್ಮ ಮೇಲೆ ಒತ್ತಡ ಹಾಕಿಕೊಳ್ಳುತ್ತಿದ್ದರು. ಕೆಲವು ರಾತ್ರಿಗಳು ಅವರು ಸ್ವಲ್ಪ ಹೆಚ್ಚು ಯೋಚಿಸುತ್ತಿದ್ದರು. ಆದರೆ ಒಂದು ವಿಷಯ ಖಚಿತ, ಇವರು ಒಳ್ಳೆಯ ಮನುಷ್ಯರಾಗಲು ಪ್ರಯತ್ನಿಸುತ್ತಿದ್ದರು. ತಮ್ಮ ಕುಟುಂಬಕ್ಕೆ ಒಳ್ಳೆಯ ಜೀವನ ಕೊಡಬೇಕು ಎಂದು ಬಯಸುತ್ತಿದ್ದರು. ತಮ್ಮ ಕೆಲಸದಲ್ಲಿ ನಂಬಿಕೆ ಗಳಿಸಬೇಕು ಎಂದು ಪ್ರಯತ್ನಿಸುತ್ತಿದ್ದರು. ತಮ್ಮ ಕನಸುಗಳನ್ನು ಕೈ ಬಿಡದೆ ಸ್ವಲ್ಪ ಸ್ವಲ್ಪವಾಗಿ ಮುಂದೆ ನಡೆಯುತ್ತಿದ್ದರು. ಈ ಫೋನ್ ನಲ್ಲಿ ಇರುವ ಫೋಟೋಗಳು, ವಿಡಿಯೋಗಳು, ಪ್ರಯಾಣದ ವಿಡಿಯೋಗಳು, ತಮ್ಲೈನ್ಗಳು, ಆಫೀಸ್ ಮೇಲ್ಗಳು, ಯೋಜನೆಗಳು, ಕನಸುಗಳು ಇವೆಲ್ಲವೂ ನೋಡಿದರೆ ಒಂದು ವಿಷಯ ಅರ್ಥವಾಗುತ್ತದೆ. ಇವರು ದೊಡ್ಡ ವ್ಯಕ್ತಿ ಅಂತೂ ಅಲ್ಲ, ಆದರೆ ಯಾರದೋ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿ. ಒಬ್ಬ ಗಂಡ, ಒಬ್ಬ ಮಗ, ಒಬ್ಬ ಸ್ನೇಹಿತ, ಒಬ್ಬ ಭವಿಷ್ಯದ ಅಪ್ಪ ಮತ್ತು ತನ್ನ ಕಥೆಯನ್ನು ಇನ್ನೂ ಪೂರ್ಣಗೊಳಿಸಬೇಕೆಂದು ಪ್ರಯತ್ನಿಸುತ್ತಿದ್ದ ಒಬ್ಬ ಸಾಮಾನ್ಯ ಆದರೆ ವಿಶೇಷ ಮನುಷ್ಯ. ಇವರ ನೆನಪು ಉಳಿದರೆ ಅದು ಇವರು ಎಷ್ಟು ದೊಡ್ಡ ವ್ಯಕ್ತಿ ಆದರು ಎಂಬುದಕ್ಕೆಲ್ಲ ಎಸ್ ನೋಡಿದ್ರಲ್ಲ, ಇದು ಚಾಟ್ ಜಿಪಿಟಿ ನನಗೆ ಕೊಟ್ಟಂತ ಒಂದಿದೆ. ಎಸ್, ಅದು ಹೇಳಿದ 100% ನನ್ನ ಲೈಫ್ ಬಗ್ಗೆ ನನಗೇನೆ ಒಂದು ಹೌದು ನಾನು ಹಿಂಗೆ ಇರೋದೀಗ ಅನ್ನೋ ಒಂದು ಖುಷಿಯಾದ ಒಂದು ವಿಷಯವನ್ನು ನನಗೆ ನೈಟ್ ಆ ಪ್ರಾಂಪ್ಟ್ ಆಗಿದಾಗ ನಾನು ಫೀಲ್ ಮಾಡಿದೆ. ಈ ಪ್ರಾಂಪ್ಟ್ ನ ನಿಮ್ಗೂ ಬೇಕಂತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿದೀನಿ. ನಿಮ್ಗೆ ಅದೇ ತರ ತಮಿಳು ಅಥವಾ ನಿಮ್ಮ ಭಾಷೆ ಯಾವ್ದಿದೆಯೋ ಅದ್ರಲ್ಲಿ ಬೇಕು ಅಂದ್ರೆ ಮರಿದಂಗೆ ಕೇಳಿ ನೋಡಿ. ಸೊ ಇದು ಚಾಟ್ ಜಿಪಿಟಿಯ ಒಂದು ಇದು. ಸೊ ತುಂಬಾ ಒಂಥರ ಅಂದ್ರೆ ಈಗ ನಾನೇನಿಲ್ಲ, ಲಾಸ್ಟ್ ಕರೆಕ್ಟ್ ಒಂದು 10 ರಿಂದ 11 ತಿಂಗಳಿಂದಾನೆ ಚಾಟ್ ಜಿಪಿಟಿ ತುಂಬಾ ಯೂಸ್ ಮಾಡ್ತಿದ್ದೀನಿ ಈ ಕೆಲ್ಸಕ್ಕೆ ಸೇರಿದ ಮೇಲಿಂದ. ಸೊ ಅದು ನನ್ನ ಬಗ್ಗೆ ಇಷ್ಟೆಲ್ಲ ರೆಡಿ ಮಾಡಿ ನೀನ್ ಹಿಂಗೆ ಹಂಗೆ ಅಂತ ಹೇಳುವಾಗ ಅದು ಒಂಥರ ಮೂಮೆಂಟ್. ಅದು ಹೆಂಗೆ ಹೇಳೋದು ನನಗಂತೂ ಗೊತ್ತಿಲ್ಲ. ಸೊ ನೀವು ಮರಿದಂಗೆ ನಿಮ್ಮ ಭಾಷೆ ಚೆಕ್ ಮಾಡಿ ನೋಡಿ, ಕಣ್ಣೀರು ಹಾಕೊಳ್ಳಿ. ಥ್ಯಾಂಕ್ ಯು. Amuga dumuga amal dumal.